ಎಷ್ಟೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಲ್ಲ, ನನ್ನ ತಂಗಿ ಮದುವೆಗೆ ನಾನು ಹೋಗೇ ಇಲ್ಲ. ಹೊಡಿತಾ ಸರಿ ಹೊಡಿತಾ ಹೊಡಿತು. ಜಗಪ್ಪ, ಹಾ, ಏನ್ ಸಮಾಚಾರ? ಏನು ಇಲ್ಲ ಬ್ರೋ. ಹೆಂಗಿದೆ ಡಬಲ್ ಡಕ್ಕರ್ ಬಸ್ಸು? ಬಸ್ಸು ಜೀವನದಲ್ಲಿ ಒಂದನ್ನ ತಲೆ ಮೇಲೆ ಹೊತ್ಕೊಂಡೇ ಬಹಳ ಕಷ್ಟ ಆಗ್ತದೆ. ಇದು ಎರಡೆರಡು ಹೊತ್ಕೊಂಡೆ ಹೆಂಗಿದ್ಯೋ ಗೊತ್ತಿಲ್ಲ. ಏನಿಲ್ಲ, ಮೇಲ್ಗಡೆ ಬಂದಾಗ ಒಳ್ಳೆ ಟೆರಸ್ ಇದ್ದಂಗಿದೆ, ಎಲ್ಲ ಪ್ರಪಂಚ ನೀಟಾಗಿ ಕಾಣಿಸ್ತಾ ಇದೆ. ಒಳಗಡೆ ಕುತ್ಕೊಂಡ್ರೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಎಲ್ಲಿ ಹೋಗ್ತಿದೀವಿ ಅಂತ. ಈಗ ನೀವು ಮೈಸೂರಲ್ಲೇ ಬೆಳೆದವರು, ಬೆಳೆದಿತ್ತು ಮೈಸೂರು ಇಲ್ಲೇ. ಓಕೆ. ಸೊ ಅವಾಗಿನ ಒಂದಷ್ಟು ವರ್ಷಗಳ ನೆನಪಿಸ್ಕೊಳ್ಳೋದಾದ್ರೆ ಇಲ್ಲಿ ಬೈಕ್ ಅಲ್ಲಿ ಸೈಕಲ್ ಅಲ್ಲಿ ನಡ್ಕೊಂಡು ಇರ್ಲಿಲ್ಲ, ನಡ್ಕೊಂಡು, ಇಲ್ಲಾಂದ್ರೆ ನಟರಾಜ ಸರ್ವಿಸು, ಇಲ್ಲ ಅಂತಂದ್ರೆ ನಟರಾಜ ಸೈಕಲ್. ಅಷ್ಟಲ್ಲಿ ಯಾವ್ದಾರ ಒಂದ್ ಹೇಳ್ತೀವಿ, ಅದಕ್ಕಾದ್ರೂ ಒಂದು ಓಕೆ ಸರಿ. ಸೈಕಲ್ಲು, ನಟರಾಜ ಸರ್ವಿಸು, ಒಂದಷ್ಟು ಕಾಲೇಜ್ಗಳಿಗೆ ವಿಸಿಟ್ ಕೊಟ್ಟಿದ್ದು ಬೇರೆ ಬೇರೆ ಕಾರಣಕ್ಕಾಗಿರ್ಬೋದು, ನನಗೆ ಗೊತ್ತಿಲ್ಲ. ಸೊ ನಡ್ಕೊಂಡು ಹೆಂಗಿತ್ತು ಅವಾಗಿನ ದಿನಗಳೆಲ್ಲ ನೆನಪಿಸ್ಕೊಂಡ್ರೆ? ಬಹಳ ಚೆನ್ನಾಗಿತ್ತು. ಇಷ್ಟೊಂದೆಲ್ಲ ಟ್ರಾಫಿಕ್ ಇರ್ಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ವಿ. ಹುಡುಗಿರ್ ಜೊತೆ ಹುಡುಗಿರ್ ಜೊತೆಗಲ್ಲ, ಹುಡುಗರು ನಾವು ಮಾತ್ರ ಇಡ್ಲಿ ತಿನ್ಕೊಂಡು ಹುಡುಗರು. ಏನ್ ನಾವೇನು ಒಬ್ಬರೇ ಹೋಯ್ತಿದ್ವಾ? ನಮ್ಮ ಗ್ಯಾಂಗ್ ಬರೋವು, 1ರಿಂದ ಹಿಡಿದು 2 ಗಂಟೆ ಗ್ಯಾಂಗ್ ಇರ್ತಿತ್ತು ನಮ್ಗೆ. ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಅವಾಗೇನು ಅಂತ ಏನು ಇದಿರ್ಲಿಲ್ಲ. ಆರಾಮಾಗಿ ಬಂದು ಎಲ್ಲರೂ ಮಾತಾಡ್ಸ್ಕೊಂಡು, ಒಬ್ಬ ಅವನು ನಿನ್ ಲವರ್ಗೆ ನಾವು 4 ಜನ ನೋಡೋ, ಇನ್ನೇನು ಹಂಗೆ ತಾನೆ ಇದ್ದಿತ್ತು. 4 ಜನ ಕರ್ಕೊಬರವು. ಅವ್ರ ಕಾಲೇಜ್ ಹತ್ರ ಅವ್ರ ಹುಡುಗರ ಹಾಕಲಿಕ್ಕೆ ಒಳಗಿಳಿದ್ಬಿಟ್ಟಾರ ಅಂತ ಬಂದು ಹಿಂಗೆ ನೋಡ್ಕೊ ಹೋಗ್ತಿದ್ವಿ. ಬಹಳ ಸಖತ್ತಾಗಿತ್ತು ಅವಾಗ. ಒಳ್ಳೆ ಮಜಾ ಮಾಡಿ. ಕಾಲೇಜ್ ಲೈಫ್ ಎಲ್ಲ ಸೂಪರ್ ಆಗಿತ್ತು, ಮಜಾ ಮಾಡಿದ್ವಿ. ಕಾಲೇಜ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತಾರೆ. ಬಟ್ ಇವಾಗ ನಾವೇನ್ ಗೊತ್ತಾ, ಆ ಒಂದು ಒಳ್ಳೆ ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತೀವಿ. ಬಟ್ ಅದಾದ್ಮೇಲೆ ನಾವ್ ಯಾವಾಗ ಕೆಲಸ ಮಾಡೋದು, ನಾವ್ ಯಾವಾಗ ದುಡ್ಡು ದುಡಿಯೋದು ಅಂತ ಅವಾಗ ಒಂದಷ್ಟು ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಅದೇ ಆಫ್ಟರ್ ದಟ್ ಬೆಂಗಳೂರು ಅಂತ ಬಂದಾಗ, ಬೆಂಗಳೂರು ಅಂತಲ್ಲ, ನಾವು ದುಡಿಯೋಕೆ ಅಂತ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಮಗೆ ಆಗುವಂತ ಒಂದಷ್ಟು ಪ್ರೆಷರ್ಗಳು, ಅಯ್ಯೋ ದುಡಿಮೆ ಆಗ್ತಾ ಇಲ್ವಲ್ಲ, ನಾನು ಅನ್ಕೊಂಡಿದ್ ಕೆಲಸ ಸಿಗ್ತಾ ಇಲ್ವಲ್ಲ ಅಂತ ಅವಾಗ ನೆನ್ಸ್ಕೊಂಡಾಗ ಕಾಲೇಜ್ ಡೇಸ್ ಸಾಕಾದಾಯ್ತು. ಸೀರಿಯಸ್ ಆಗಿ ಅದು ನಿಜ ಹೇಳ್ತೀನಿ ನಾನು. 50 ರೂಪಾಯಿ ಇದ್ದಾಗ ಕಾಲೇಜಿಗೆ ಬರ್ಬೇಕಾದ್ರೆ ಒಂದು 50 ರೂಪಾಯಿ ಇದ್ರೆ ಒಂದು 50 ಜನನಾರ ಇರ್ತಿರ್ಲಿಲ್ಲ ನಮ್ ಜೊತೆಗೆ, ಒಂದು 5 ಜನನಾರ ಇರ್ತಿದ್ರು ನಮ್ದು. ಇವಾಗ 500 ರೂಪಾಯಿ ಜೋಬಲ್ಲಿ ಇದ್ರು ಒಬ್ಬ ಫ್ರೆಂಡ್ ಸಿಗಲ್ಲ, 1000 ರೂಪಾಯಿ ಇರ್ಲಿ ಒಬ್ಬ ಫ್ರೆಂಡ್ ಸಿಗಲ್ಲ. ಆ ತರ ಎಂಜಾಯ್ ಮಾಡೋ ಫ್ರೆಂಡ್ ಸಿಗಲ್ಲ. ಸಖತ್ ಮಿಸ್ ಮಾಡ್ಕೊತೀನಿ ನಾನು. ಆಕ್ಚುಲಿ ಇಲ್ಲಿ ಗಣೇಶ್ ಸರ್ದು ಶೂಟಿಂಗ್ ಬಂದಿದೆ, ಅವಾಗ ನಮ್ಮ ಕಾಲೇಜ್ ಕಡೆಯಿಂದ ಹೋಗ್ತಾ ಇದ್ದೆ. ಕಾಲೇಜ್ ಕಡೆಯಿಂದ ಹೋಗ್ಬೇಕಾದ್ರೆ ಒಂದ್ಸತಿ ನಿಲ್ಸಿ ಕಾಲೇಜ್ನೆಲ್ಲ ನೆನ್ಪು ಮಾಡ್ಕೊಂಡು ಹಿಂಗೆಲ್ಲ ಓಡಾಡ್ತಿದ್ವಿ, ಇಲ್ಲೆಲ್ಲ ಕುತ್ಕೊತಿದ್ವಿ, ಇಲ್ಲೆಲ್ಲ ಓಡಾಡ್ತಿದ್ವಿ. ಆಕ್ಚುಲಿ ದಸರಾ ಹೋಗೋ ರೋಡ್ ಇದು. ಇಲ್ಲೆಲ್ಲ ಬೊಂಬುಗಳು ಹಾಕಿ ನಿಲ್ಸಿರೋರು ಇಲ್ಲೆಲ್ಲ ದಸರಾ ಜೊತೆಗೇನೆ ಇಲ್ಲೆಲ್ಲ ಓಡೋದು, ಇದೆಲ್ಲ ನೆನಪಾಗ್ತಾ ಇರುತ್ತೆ. ಆಕ್ಚುಲಿ ಬನ್ನಿ ಮಂಟಪ, ಕ್ರಿಕೆಟ್ ಆಡಕ್ ಬರೋವು. ಈ ಭಾನುವಾರ ಇವತ್ತು ಬರೇ ಇಲ್ಲಿ ನಮ್ಮ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿರ್ತಾರೆ, ಅದೆಲ್ಲ ನೆನಪಾಗ್ತಾರೆ. ಈಗ ನೀವು ಬಂದು ಸ್ವಲ್ಪ ಶೈನ್ ಗೀನ್ ಎಲ್ಲ ಚೆನ್ನಾಗಿ ಆಗಿದ್ದೀರಾ ಇವಾಗ? ಶೈನ್ ಆಗ್ತಿದ್ದೀರಾ? ಓಕೆನಾ? ಇವಾಗ ನಮ್ಮ ಹಳೆ ಫ್ರೆಂಡ್ಸ್ ಗಳೆಲ್ಲ ಒಂದಷ್ಟು ಫೋನ್ ಮಾಡ್ತಾರೆ, ಏನೋ ಫೋನ್ ಮಾಡಲ್ಲ, ಸಿಗಲ್ಲ, ನಮ್ಮನ್ನೆಲ್ಲ ಮರ್ತ್ಬಿಟ್ಟ ನೀನು, ಹಂಗೆ ಹಿಂಗೆ ದೊಡ್ಡವನಾದ್ಮೇಲೆ ಏನೋದೆಲ್ಲ ಒಂದಷ್ಟೆಲ್ಲ ಟಾಕ್ಸ್ ಇರುತ್ತೆ. ಅದೆಲ್ಲ ಕಾಮನ್. ಹುಡುಗರು, ನಮ್ಮ ಹುಡುಗರುಗಳು ಫೋನ್ ಮಾಡ್ತಿರ್ತಾರೆ, ನಿಮ್ಮಷ್ಟೆಲ್ಲ ನಿಧಾನಕ್ಕೆ ಕೇಳಲ್ಲ ಅವರು. ಏನೋ ಮಗ ಮರ್ತ್ಬಿಟ್ಟ ಅಂತೆಲ್ಲ ಹಂಗೇನ್ ಕೇಳಲ್ಲ, ನಮ್ದು ಹಳೆ ಭಾಷೆ ಕೇಳ್ತಾರೆ. ಅಲ್ಲ ಕ್ಯಾಮ್ರಾ ಇತ್ತಲ್ಲ ಅದಕ್ಕೆ ಒಂಚೂರು ಫಾರ್ಮಲ್ ಬಟ್ ಹಂಗೆಲ್ಲ ಕೇಳ್ತಾರೆ. ಇರೋದು ಹೇಳ್ತೀವಿ, ಮಗ ಹಿಂಗಿದೆ ಮಗ ಶೂಟಿಂಗ್. ಯಾಕೆಂದ್ರೆ ದೊಡ್ಡವ್ರ ಜೊತೆ ಇದ್ದಾಗ ಫೋನಲ್ಲಿ ಇಟ್ಕೊಂಡು ನಾನು ಮಾತಾಡಕ್ಕೂ ಆಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಅದ್ ಬಿಟ್ರೆ ಇನ್ನು ಮೈಸೂರಿಗೆ ಬಂದಾಗೆಲ್ಲ ನಾನೇ ಹುಡುಕೊಂಡು ಹೋಗಿ ಮಾತಾಡ್ಸ್ತಾ ಇರ್ತೀನಿ. ಎಲ್ಲ ಫ್ರೆಂಡ್ಸ್ಕೊಂಡು ನಾನೇ ಮಾತಾಡ್ಸ್ಕೊಂಡು, ಮಗ ಹೆಂಗಿದ್ಯಾ, ಎಲ್ಲಿದ್ಯಾ ಅನ್ಕೊಂಡು ಅವ್ರ ಜೊತೆ. ಮಾಮೂಲಿ ನಮ್ದು ಟೀ ಅಡ್ಡಗಳಿತ್ತಲ್ಲ, ಆ ಅಡ್ಡಗಳಿಗೆ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಬರ್ತಾ ಇರ್ತೀನಿ. ಸೊ ಇವತ್ತಿಗೂ ಒಂದಷ್ಟು ಜನ ಸಿಗ್ತಾ ಇರ್ತೀರಾ? ಒಂದಷ್ಟು ಜನ ಅಲ್ಲ, ಎಲ್ಲ ಸುಮಾರು ಜನ ಇದೆ. ಆಕ್ಚುಲಿ ನಾನು ಎಷ್ಟೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಲ್ಲ, ನನ್ನ ತಂಗಿ ಮದುವೆಗೆ ನಾನು ಹೋಗೇ ಇಲ್ಲ. ಹೊಡಿತಾ ಸರಿ ಹೊಡಿತಾ? ಸರಿ ಹೊಡಿತಾ? ನೋಡಿ ಡಬಲ್ ಡೆಕ್ಕರ್ ಹೋಗ್ತಾ ಇದೀವಿ. ಡಬಲ್ ಡೆಕ್ಕರ್ ಅಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ಮಕ್ಕಿಕ್ಕೆಲ್ಲ ಹೊಡೆದ್ಬಿಡುತ್ತೆ. ಯಾಕೆ ಬೇಕು ಪದೇ. ಎಸ್. ಸೊ ಇವತ್ತು ಇಷ್ಟೊಂದೆಲ್ಲ ಮಾತಾಡ್ತಾ ಇದೀವಿ. ಅಂಡ್ ನೀವು ಈಗ ರಿಯಾಲಿಟಿ ಶೋ, ಸಿನಿಮಾ ಇದ್ರಲ್ಲೆಲ್ಲ ಬ್ಯುಸಿ ಆಗಿದ್ದೀರಾ. ಇವಾಗ ಅಂದೊಂದಿತ್ತು ಕಾಲ, ಆ ಸುಂದರಿರ ಮೇಳ ಅನ್ಕೊಂಡು ಇವಾಗ ಅಂದೊಂದಿತ್ತು ಕಾಲದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಜೊತೆ. ಬಹಳ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ
ಪ್ರತಿಯೊಬ್ಬ ರಿಯಾಲಿಟಿ ಶೋ ಕಲಾವಿದನ ಒಂದು ಆಸೆ. ಆಸೆ, ಈಗ ನಾಟಕ, ರಿಯಾಲಿಟಿ ಶೋ, ಕಾಮಿಡಿ ಶೋ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟು ಬೆಳ್ಳಿತೆರೆಗೆ ನಮ್ಮ ಆಸೆ. ನಮಗೂ ಅದೊಂದು ಖುಷಿ, ನಮಗೂ ಒಂದು ಚಾನ್ಸ್ ಸಿಗುತ್ತಲ್ಲ, ನಾವು ಒಂದು ಸಿನಿಮಾ ಮಾಡ್ಬೋದಲ್ಲ, ನಾವು ಆ್ಯಕ್ಟ್ ಮಾಡ್ಬೋದಲ್ಲ, ಇಷ್ಟೇ ಸೀಮಿತ ಆಗಲ್ವಲ್ಲ ಅನ್ನೋದೊಂದು ಆಸೆ. ಅಂಥದ್ರಲ್ಲೂ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ನಮ್ಗೆ ಸಿಕ್ಕಿದಾಗ ಇನ್ನೂ ದೊಡ್ಡ ಆಸೆ. ಏನೋ ಒಂದು ಆಗ್ತಾ ಇದೆ ಲೈಫಲ್ಲಿ. ಈಗ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಹೋಗೋದು ಒಂದು ದೊಡ್ಡ ಆಸೆ ಅಲ್ವಾ. ಅದು ಅಂದೊಂದಿತ್ತು ಕಾಲದಲ್ಲಿ ನನಗೊಂದು ದೊಡ್ಡ ಆಸೆ. ಯಾವಾಗಲೂ ಡೈರೆಕ್ಟ್ರು ನಾವು ಸರ್ ಈ ಸಿನಿಮಾ ರಿಲೀಸ್ ಆದರೆ ನಮಗೂ ಒಂದು ಏನೋ ಒಂದು ಆಗುತ್ತಲ್ವ ಸರ್ ಅಂತ ಎಲ್ಲ ಮಾತಾಡೋವು. ಅದೊಂದು ಖುಷಿ ಆಗೋದು. ನೋಡಿ ಫ್ಯಾನ್ಸ್ಗಳು ಎಲ್ಲ ಏನು ಇದೆ ಅಲ್ವಾ ಖುಷಿ ಅಲ್ವಾ. ಹಿಂಗೆ ಒಂದಷ್ಟು ಜನ ಫ್ಯಾನ್ಸ್ಗಳು ಬಸ್ ನಲ್ಲಿ ನಿಲ್ಸಿ ಹೌದು ಮಾತಾಡ್ಸಿದ್ರೆ ಅದೊಂದು ಖುಷಿ. ಅಂದ್ರೆ ಸಿನಿಮಾದಲ್ಲಿ ನನ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರು ಕೀರ್ತಿ ಅವರು. ವಿನಯ್ ಸರ್ ಹಂಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಪ್ರೊಡ್ಯೂಸರ್ ಸರ್ನ ನಿಲ್ಸ್ಕೊಬೇಕು. ಯಾವತ್ತು ಯಾವ ಪೇಮೆಂಟ್ ಆಗಲಿ ಅಥವಾ ನಮ್ಗೇನು ತೊಂದರೆ ಆಗದೆ ಇರೋಂಗೆ ನಮ್ಮನ್ನ ನೋಡ್ಕೊಂಡು ಕೊರೋನಾ ಟೈಮಲ್ಲೂ ಸಹ ಸಿನಿಮಾನ ಮಾಡಿ ಇವತ್ತೊಂದು ರಿಲೀಸ್ ಡೇಟ್ಗೆ ಬಂದಿದೆ. ಅದೊಂದು ದೊಡ್ಡ ವಿಚಾರ. ಡೈರೆಕ್ಟರ್ ಕನಸು, ನನ್ನ ಕನಸು, ಸರ್ ಕನಸು, ಪ್ರತಿಯೊಬ್ಬರಿಗೂ ಕನಸುಗಳು ಇವತ್ತು 29ನೇ ತಾರೀಕು ತೆರೆ ಮೇಲೆ ಬರ್ತಾ ಇರೋದು ಅಂತಂದ್ರೆ ಭಾಳ ಸೂಪರ್. ಸೊ ಒಂದು ಡಬಲ್ ಡೆಕ್ಕರ್ ಮೇಲೆ ಆರಾಮಾಗಿ ಒಂದು ಮೈಸೂರನ್ನ ಸುತ್ತಾಡ್ಕೊಂಡು ಹೇಳ್ತಾ ಇದ್ದೀವಿ, ಹೊಡೆಸ್ಕೊಂಡು ಎಲ್ಲ ಮಾಡ್ಕೊಂಡು. ಎಸ್. ಸೊ ಫೈನಲಿ ನಿಮ್ಮ ಸಿನಿಮಾ ಬರ್ತಾ ಇದೆ. ನಿಮ್ಮ ಮೈಸೂರಲ್ಲಿರುವಂಥ ಸ್ನೇಹಿತರಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ, ಮೈಸೂರಲ್ಲಿರೋರಿಗೆ ಅಂತ ಎಲ್ಲ ನಮ್ಮ ಸ್ನೇಹಿತರಿಗೆ, ನಮ್ಮ ಪ್ರೀತಿ ಅಭಿಮಾನಿಗಳಿಗೆ ಹಾಗೂ ನಮ್ಮ ಸಿನಿಮಾ ಪ್ರೇಕ್ಷಕರಿಗೆ ಎಲ್ಲರಿಗೂ ಸಹ ಕೇಳ್ಕೊಂಡು 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ಗಳಿಗೆ ನಿಯರೆಸ್ಟ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಿಮ್ಮ ಒಂದಷ್ಟು ಲೈಫ್ನಲ್ಲಿ ಆಗಿರುವಂಥ ಸಣ್ಣ ಪುಟ್ಟ ಘಟನೆಗಳೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಫೀಲ್ ಮಾಡ್ತೀರಾ ಅಲ್ವಾ. ಖಂಡಿತವಾಗ್ಲೂ ಮಾಡ್ತೀರಾ.